Hello friends, welcome back to my channel. ಮದುವೆಯಾದ ಹೊಸದರಲ್ಲಿ ಎಲ್ಲಾ ಚೆನ್ನಾಗಿತ್ತು. ಆದರೆ ನನ್ನ ಹೆಂಡತಿ ಟ್ರೈನಿಂಗ್ ಎಂದು ಬೇರೆ ಊರಿಗೆ ಹೋದಾಗ ಅವಳ ಮಿಸ್ ಯು ಎನ್ನುವ ಮೆಸೇಜ್ ಹೊರಗೆ ಕೊರೆಯುವ ಚಳಿ ಆಸೆ ಹೆಚ್ಚಾಗುತ್ತಿತ್ತು. ಆಗ ಸಹಾಯಕ್ಕೆ ಬಂದವಳು ಅವಳ ಚಿಕ್ಕಮ್ಮ. ಅವಳ ಹಣ್ಣುಗಳ ಜೊತೆ ಆಟವಾಡುತ್ತಾ ನನ್ನ ಹಸಿವನ್ನು ತಿಳಿಸಿಕೊಂಡೆ. ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ, ಕೊನೆವರೆಗೂ ಕೇಳಿ. ನಾನು ಮೈಸೂರಿನ ಒಂದು ಸಣ್ಣ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುತ್ತಿದ್ದೇನೆ. ವಯಸ್ಸು 28. ನನ್ನದೊಂದು ಟೈಪ್ ಕೋಡರ್ ಕೆಲಸ. ಮನೆಯಿಂದಲೇ ಕೆಲಸ ಮಾಡುವ ಅವಕಾಶವಿರುವುದರಿಂದ ಹೆಚ್ಚಿನ ಸಮಯ ಮನೆಯಲ್ಲೇ ಕಳೆಯುತ್ತೇನೆ. ಇತ್ತೀಚೆಗಷ್ಟೇ ಮದುವೆಯಾಗಿದೆ. ನನ್ನ ಹೆಂಡತಿ ಬೆಂಗಳೂರಿನಲ್ಲಿ ಟೀಚರ್ ತರಬೇತಿಗೆಂದು ಹೋಗಿದ್ದಾಳೆ. ಮದುವೆಯಾದ ಹೊಸತರಲ್ಲಿ ಅವಳಿಲ್ಲದೆ ಮನೆಯಲ್ಲಿರುವುದು ಸ್ವಲ್ಪ ಕಷ್ಟವೆನಿಸುತ್ತಿದೆ. ಮೊದಲಿಗೆಲ್ಲ ಸತ್ಯ ಸಂತೋಷದಿಂದ ಇದ್ದೆ. ಆದರೆ ದಿನಗಳು ಕಳೆದಂತೆ ಒಂಟಿತನ ನನ್ನನ್ನು ಆವರಿಸಿಕೊಳ್ಳಲು ಪ್ರಾರಂಭಿಸಿತು. ಕೆಲಸದಲ್ಲಿ ಎಷ್ಟೇ ಮುಳುಗಿದ್ದರೂ ಮನಸ್ಸು ಮಾತ್ರ ಖಾಲಿಯಾಗಿತ್ತು. ಅವಳ ನೆನಪುಗಳು, ಅವಳಿಲ್ಲದ ನೋವು ನನ್ನನ್ನು ಕಾಡುತ್ತಿತ್ತು. ರಾತ್ರಿ ಊಟ ಮಾಡುವಾಗ ಅವಳ ನೆನಪು, ಮಲಗುವಾಗ ಅವಳ ನೆನಪು, ಬೆಳಗ್ಗೆ ಏಳುವಾಗಲೂ ಅವಳ ನೆನಪೇ. ಏನು ಮಾಡುವುದು ಎಲ್ಲವೂ ಮರೆತು ಕೆಲಸದಲ್ಲಿ ಮಗ್ನನ. ಗುಣವೆಂದರೆ ಅದು ಸಾಧ್ಯವಾಗುತ್ತಿರಲಿಲ್ಲ. ಅವಳು ನನಗೆ ಕಳಿಸುವ ಮಿಸ್ ಯು ಮೆಸೇಜ್ಗಳು ಚಳಿಗಾಲದ ಹೊರೆ ಹೊತ್ತುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ನಾನು ಭಾವನೆಗಳಿಂದ ಕೂಡಿದ ಒಂಟಿತನದ ದಡ ತಲುಪುತ್ತಿದ್ದೆ. ಒಂದು ದಿನ ಅಡುಗೆ ಮಾಡುವಾಗ ಚಟ್ನಿಗೆ ಉಪ್ಪು ಹಾಕಲು ಮರೆದಿದ್ದೆ. ಊಟ ಬಡಿಸುವಾಗ ನೆನಪಾಯಿತು, ಚಟ್ನಿಗೆ ಉಪ್ಪೇ ಇಲ್ಲ ಎಂದು ಗೊಣಗುತ್ತಾ ಮತ್ತೆ ಅಡುಗೆ ಮನೆಗೆ ಹೋದೆ. ಉಪ್ಪು ಹಾಕಿ ಕಲಸಿ ತಿಂದಾಗ ಈಗ ಸರಿ ಹೋಯಿತು ಎಂದು ಸಮಾಧಾನಪಟ್ಟುಕೊಂಡೆ. ಆದರೆ ಆ ಕ್ಷಣ ನನಗೆ ಅನಿಸಿದ್ದು ಚಟ್ನಿಗೆ ಉಪ್ಪಿಲ್ಲ ಅಂತ. ನಿದ್ದೆ ಬಿಟ್ಟೆ. ಅದೆಲ್ಲ ಏನೋ ಅಳಿಸಿಲು ಗಟ್ಟಿ ಹಸಿವಿಗೆ. ರಾತ್ರಿ ಮಲಗುವ ಮುನ್ನ ಕಾಲುಗಳನ್ನು ತೊಳೆದುಕೊಳ್ಳುತ್ತಿದ್ದೆ. ಒಮ್ಮೆ ತಣ್ಣೀರು ಹಾಕಿಕೊಳ್ಳುವಾಗ ಒಂದು ರೀತಿಯ ಸಿಡಿದ ಉಸಿರು ನನ್ನಿಂದ ಹೊರಬಂದಿತು. ಆ ಕ್ಷಣ ನನ್ನ ಮನಸ್ಸಿನಲ್ಲಿ ಒಂದು ಕನಸು ಮೂಡಿತು. ಆದರೆ ಅದು ಕೇವಲ ಕ್ಷಣಿಕವಾಗಿತ್ತು. ಹೀಗಿರುವಾಗ ಒಂದು ದಿನ ನನ್ನ ಹೆಂಡತಿ ಕರೆ ಮಾಡಿ, ನನ್ನ ಚಿಕ್ಕಮ್ಮ 1-2 ದಿನಗಳ ಮಟ್ಟಿಗೆ ನಮ್ಮ ಮನೆಗೆ ಬರುತ್ತಿದ್ದಾರೆ, ನಿನಗೆ ತೊಂದರೆಯಾಗುವುದಿಲ್ಲ ತಾನೇ ಎಂದು ಕೇಳಿದಳು. ನಾನು ಇಲ್ಲ, ಪರವಾಗಿಲ್ಲ, ಬಂದು ಹೋಗಲಿ ಎಂದೆ. ಅವಳ ಚಿಕ್ಕಮ್ಮ ಅಂದರೆ ನನ್ನ ಅತ್ತೆ, ತುಮಕೂರಿನಿಂದ ಬರುತ್ತಿದ್ದಾರೆ. ಅವರಿಗೆ ಸುಮಾರು 38 ವರ್ಷ ವಯಸ್ಸು. ಅವರ ಗಂಡ ತೀರಿಕೊಂಡಿದ್ದಾರೆ ಎಂದು ನನ್ನ ಹೆಂಡತಿ ಹೇಳಿದ್ದಳು. ಅವರು ಸದಾ ಪಾರಮಾರ್ಥಿಕ ಮಾತುಗಳನ್ನಾಡುತ್ತಿರುತ್ತಾರೆ ಎಂದು ಅವಳು ಹೇಳಿದ್ದಳು. ಅತ್ತೆ ಬರುವ ಸುದ್ದಿ ಕೇಳಿ ನನ್ನಲ್ಲಿ ಒಂದು ರೀತಿಯ ನಿರಾಳತೆ ಮೂಡಿತು. ಏನೋ ಒಂದು ಬದಲಾವಣೆ ಸಿಗುತ್ತದೆ, ಒಂಟಿತನ ಸ್ವಲ್ಪವಾದರೂ ಕಡಿಮೆಯಾಗುತ್ತದೆ ಎಂದುಕೊಂಡೆ. ಆದರೆ ಅದೇ ಸಮಯದಲ್ಲಿ ನನ್ನ ತಾಳ್ಮೆ ಸಿಡಿಲಗೊಳ್ಳುತ್ತಿದೆ ಏನೋ ಎನಿಸಿತು. ಅತ್ತೆ ಬಂದ ಮೊದಲ ದಿನ ಅವರು ಮನೆಯ ವಾತಾವರಣಕ್ಕೆ ಹೊಂದಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಂಡರು. ನಾನು ನನ್ನ ಕೆಲಸದಲ್ಲಿ ಮುಳುಗಿದ್ದೆ. ಅವರು ನನಗೆ ಚಹಾ ತಂದು ಕೊಟ್ಟರು. ಅವರ ಚಹಾ ತರುವ ಸ್ಟೈಲ್ ಮತ್ತು ಅವರ ಮಾತುಗಳಲ್ಲಿ ಒಂದು ರೀತಿಯ ಮಾದಕತೆ ಇತ್ತು. ಏನ್ರೀ ಕೆಲಸ ಮಾಡ್ತಾ ಇದ್ದೀರಾ, ಸ್ವಲ್ಪ ವಿರಾಮ ತಗೊಳ್ಳಿ ಎಂದು ಅವರು ಹೇಳಿದಾಗ ನನ್ನ ಗಮನ ಅವರ ಕಡೆಗೆ ಹೋಯಿತು. ಒಮ್ಮೆ ಅವರು ಸೀರೆ ಉಟ್ಟುಕೊಳ್ಳುವಾಗ ಸ್ವಲ್ಪ ಜಾರಿತು. ನಾನು ಆ ಕಡೆ ನೋಡಬಾರದೆಂದು ತಕ್ಷಣ ತಿರುಗಿಕೊಂಡೆ. ಆದರೆ ನನ್ನ ಮನಸ್ಸು ಮಾತ್ರ ಆ ಕಡೆಗೆ ಹೋಗುತ್ತಿತ್ತು. ಅವರು ನನ್ನೊಂದಿಗೆ ಡಬಲ್ ಮೀನಿಂಗ್ ಜೋಕ್ ಹೇಳುತ್ತಿದ್ದರು. ನೋಡೋಣ ಸಾರ್, ಹತ್ತಿರದವರು ಸಹಾಯ ಮಾಡೋದು ಎಷ್ಟು ತೀವ್ರವಾಗಿ ಅನಿಸುತ್ತೆ ಅಂತ ಎಂದು ಅವರು ಹೇಳಿದಾಗ ನನಗೆ ಸ್ವಲ್ಪ ಮುಜುಗರವಾಯಿತು. ಆದರೂ ನಾನು ನಗುವನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಒಂದು ದಿನ ಅವರು ಅಡುಗೆ ಮಾಡುವಾಗ ಕೈಗೆ ಸ್ವಲ್ಪ ಬಿಸಿ ನೀರು ಬಿತ್ತು. ನಾನು ತಕ್ಷಣ ಹೋಗಿ ಅವರ ಕೈಗೆ ನೀರು ಹಾಕಿದೆ. ಅವರು ನೀವು ಒರೆಸುವುದು ತಪ್ಪು, ಆದರೆ ಹಿತವಾಗಿದೆ ಎಂದರು. ಆ ಕ್ಷಣ ನನಗೆ ವಿಚಿತ್ರವೆನಿಸಿತು. ರಾತ್ರಿ ಮಲಗುವಾಗ ಮಳೆ ಬಂತು. ಮನೆಯ ಮಾಡಿನಲ್ಲಿ ನೀರು ಸೊರುತ್ತಿತ್ತು. ಅತ್ತೆ ಮತ್ತು ನಾನು ಇಬ್ಬರೂ ಒಂದು ರೀತಿಯಾಗಿ ಚಳಿಯಲ್ಲಿ ಹತ್ತಿರವಾಗಿದ್ದೆವು. ಆ ರಾತ್ರಿ ನನಗನೇಕ ಹೊಸ ಅನುಭವಗಳಾದವು. ದಿನಗಳು ಉರುಳುತ್ತಿದ್ದಂತೆ ನನ್ನ ಮತ್ತು ಅತ್ತೆಯ ನಡುವಿನ ಸಂಬಂಧ ಹದಗೆಡಲು ಪ್ರಾರಂಭವಾಯಿತು. ಬೆಂಕಿಗೆ ಎಣ್ಣೆ ಸುರಿಯುವಂತೆ ಅವರ ಗಾಜಿನ ಬಟ್ಟೆಗಳು ನನ್ನ ಕಣ್ಣುಗಳನ್ನು ಕುಕ್ಕುತ್ತಿದ್ದವು. ಒಂದು ದಿನ ನಾನು ಕೆಲಸ ಮಾಡುತ್ತಿರುವಾಗ ಅವರು ನನ್ನ ಟೇಬಲ್ ಬಳಿ ಬಂದು, ಏನು ಬರೆತಿದೀಯಾ ಎಂದು ಕೇಳಿದರು. ನಾನು ಕಾಗದದ ಬದಲು ಬೇರೆ ಏನನ್ನೂ ಬರೆಯುತ್ತಿದ್ದೆ. ನನ್ನ ಮನಸ್ಸಿನಲ್ಲಿ ಕಾಮನೆಗಳು ಹೆಚ್ಚಾಗುತ್ತಿದ್ದವು. ಅವರು ನನ್ನೊಂದಿಗೆ ಡಬಲ್ ಮೀನಿಂಗ್ ಜೋಕ್ ಹೇಳುತ್ತಿದ್ದರು. ಬಾಯಿಂದ ಬರುವ ಮಾತಿಗಿಂತ ಕಣ್ಣಿಂದ ಬರುವ ಸನ್ನೆ ಹೆಚ್ಚು ಆಸೆ ಹುಟ್ಟಿಸುತ್ತೆ ಎಂದು ಅವರು ಹೇಳಿದಾಗ ನಾನು ಅವರ ಕಣ್ಣುಗಳನ್ನು ನೋಡುತ್ತಿದ್ದೆ. ಒಂದು ದಿನ ನಾನು ಅವರ ಕೈಯೆಳೆಯುವಾಗ ನನ್ನ ಬೆರಳುಗಳು ಅವರ ಕೈಯ ಕೆಳಗೆ ಬಿದ್ದವು. ಆ ಸ್ಪರ್ಶ ನನಗೆ ರೋಮಾಂಚನವನ್ನು ಉಂಟು ಮಾಡಿತು. ನನ್ನ ದೇಹದಲ್ಲಿ ಸಂಚಲನ ಉಂಟಾಯಿತು. ರಾತ್ರಿ ಅವರ ಕೋಣೆಯ ಬಾಗಿಲು ತೆರೆದಿತ್ತು. ನಾನು ನಿಶ್ಶಬ್ದವಾಗಿ ಅವರ ಕೋಣೆಯ ಕಡೆಗೆ ಹೆಜ್ಜೆ ಹಾಕಿದೆ. ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಮತ್ತು ಕುತೂಹಲ ಮನೆ ಮಾಡಿತು. ನಾನು ಅವರ ಕೋಣೆಗೆ ಹೋದಾಗ ಅವರು ಮಲಗಿದ್ದರು. ನಾನು ನಿಧಾನವಾಗಿ ಅವರ ಹತ್ತಿರ ಹೋದೆ. ಅವರ ಸೀರೆಯ ತುದಿಗೆ ನನ್ನ ಕೈ ತಗುಲಿತು. ಆ ಸ್ಪರ್ಶ ತಣ್ಣಗೆ ಮತ್ತು ಬಿಸಿಯಾಗಿತ್ತು. ಅವರು ಮಲಗಿದ್ದ ಸ್ಥಿತಿಯಲ್ಲೇ ಕ್ಷಮಿಸಿ ಎಂದು ಹೇಳಿದರು. ಈ ಮನೆಯಲ್ಲಿರುವ ಒಬ್ಬನೇ ಪುರುಷನಿಗೆ ನಾನು ಹೆಂಡತಿಯಾಗಿ ಕಾಣಿಸುತ್ತಿದ್ದೇನೋ ಎಂದು ಅವರು ಕೇಳಿದರು. ನಾನು ಏನು ಹೇಳಬೇಕೆಂದು ತಿಳಿಯದೆ ಸುಮ್ಮನಾದೆ.
ಅವರು ಮತ್ತೆ ನಮ್ಮಿಬ್ಬರ ನಡುವಿನ ಅಂತರ ಅಳಿಸಲು ಇನ್ನೊಂದು ಗಡ್ಡೆ ಬೇಕಾ ಎಂದು ಕೇಳಿದರು. ನನ್ನ ಮತ್ತು ಅವರ ನಡುವೆ ಒಂದು ರೀತಿಯ ಮೌನ ಆವರಿಸಿಕೊಂಡಿತು. ನಮ್ಮ ಕಣ್ಣುಗಳು ಮಾತನಾಡುತ್ತಿದ್ದವು, ನಮ್ಮ ದೇಹಗಳು ಹತ್ತಿರವಾಗುತ್ತಿದ್ದವು, ನಮ್ಮಿಬ್ಬರ ನಡುವೆ ಮೈಮರೆಯುವ ಕಣ್ಣು ಬಾಯಿಯ ನಿಶ್ಶಬ್ದ ದೋಣಿ ಸಾಗುತ್ತಿತ್ತು. ಈ ಆಟ ನಮ್ಮಿಬ್ಬರ ನಡುವೆ ಮಾತ್ರ ಇರಲಿ, ನನ್ನ ಮಕ್ಕಳು ಹೋಗಿ ಬರುವವರೆಗೂ ಎಂದು ಅವರು ಹೇಳಿದರು. ಇದು ಕೇವಲ ಕಾಲ್ಪನಿಕ ಕತೆ. ಯಾವುದೇ ರೀತಿಯಿಂದಲೂ ಇದು ಸಮಾಜದಲ್ಲಿ ತಪ್ಪು ಸಂದೇಶವನ್ನು ರವಾನಿಸುವ ಉದ್ದೇಶವನ್ನು ಹೊಂದಿರುವುದಿಲ್ಲ. ಇದನ್ನು ಕೇವಲ ಮನರಂಜನೆಗಾಗಿ ಮಾತ್ರ ಓದಿ ಆನಂದಿಸಿ.